ಗೆಳೆಯರೇ, ಎಸ್ ಬಿ ಐನ ಒಂದು ಎ ಟಿ ಎಮ್ ಕಾರ್ಡನ್ನು ನಾವು ತಾತ್ಕಾಲಿಕವಾಗಿ ಯಾವ ರೀತಿ ಬ್ಲಾಕ್ ಮಾಡೋದು ಅಂತ ಹೇಳ್ತೀನಿ. ಪರ್ಮನೆಂಟಾಗಿ ಬ್ಲಾಕ್ ಅಲ್ಲ, ಅದನ್ನು ಮರಳಿ ನಾವು ಅನ್ಬ್ಲಾಕ್ ಕೂಡ ಮಾಡ್ಕೋಬೋದು. ಪರ್ಮನೆಂಟ್ಲಿ ಬ್ಲಾಕ್ ಮಾಡಿದರೆ ಅದನ್ನು ಅನ್ಬ್ಲಾಕ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ಯೋನೋ ಆ್ಯಪ್ನಲ್ಲಿ ಒಂದು ತಾತ್ಕಾಲಿಕವಾಗಿ ಬ್ಲಾಕ್ ಮಾಡುವಂಥ ಫೀಚರ್ ಇದೆ ಸ್ನೇಹಿತರೆ, ಅದರ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ನಿಮ್ಮ ಎ ಟಿ ಎಮ್ ಕಾರ್ಡ್ ಕಳೆದೋಗಿದೆ ಅಥವಾ ಅದು ಮರಳಿ ಸಿಗುವಂಥ ಸಾಧ್ಯತೆ ಇದ್ದರೆ ಅದನ್ನು ನೀವು ಟೆಂಪರರಿ ಬ್ಲಾಕ್ ಮಾಡಿ ಇಟ್ಕೋಬೋದು. ಮರಳಿ ಸಿಕ್ಕ ನಂತರದಲ್ಲಿ ಅದನ್ನು ಅನ್ಬ್ಲಾಕ್ ಕೂಡ ಮಾಡಬಹುದು. ಇಲ್ಲಿ ಮೊದಲು ಪಿನ್ನನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಯೋನೋ ಆ್ಯಪ್ನಲ್ಲಿ ನೀವು 6 ಅಂಕೆಗಳ ಒಂದು ಲಾಗಿನ್ ಪಿನ್ನನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲಾಗಿನ್ ಪಿನ್ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಕಾರ್ಡ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಅಂತ ಬೇರೆ ಬೇರೆ ರೀತಿಯ ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಮ್ಮ ಒಂದು ಡೆಬಿಟ್ ಕಾರ್ಡ್ನ ಆಪ್ಷನನ್ನು ನಾವು ಹುಡುಕಬೇಕಾಗುತ್ತೆ. ಡೆಬಿಟ್ ಕಾರ್ಡ್ ಮೂಲಕ ನಾವು ಡೆಬಿಟ್ ಕಾರ್ಡ್ ಆಪ್ಷನ್ ಮೂಲಕ ಹೋಗಿ ಇಲ್ಲಿದೆ ನೋಡಿ, ಡೆಬಿಟ್ ಕಾರ್ಡ್ಸ್ ಅಂತ. ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ನಂತರದಲ್ಲಿ ನಾವು ಇಲ್ಲಿ ನಮ್ಮ ಒಂದು ಎ ಟಿ ಎಮ್ ಕಾರ್ಡ್ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ಅದರ ನಂಬರ್ ಕೂಡ, ಕೊನೆಯ ನಂಬರ್ ಕೂಡ ತೋರಿಸ್ತಾ ಇದೆ. ಇಲ್ಲಿ ಟೆಂಪರರಿ ಬ್ಲಾಕು, ಪರ್ಮನೆಂಟ್ ಬ್ಲಾಕ್ ಅಂತ 2 ಆಪ್ಷನ್ಸ್ಗಳಿದೆ. ನಾನೀಗ ಟೆಂಪರರಿ ಬ್ಲಾಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ಟೆಂಪರರಿ ಬ್ಲಾಕ್ ಈ ಆಪ್ಷನ್ನ ಆನ್ ಮಾಡಿಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇದಕ್ಕೂ ಕೂಡ ನಮ್ಮ ಫೋನ್ಗೆ ಒಂದು OTP ಬರುತ್ತೆ. OTPನ ಹಾಕಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಕಾರ್ಡ್ ಅನ್ನೋದು ಟೆಂಪರರಿ ಬ್ಲಾಕ್ ಆಗುತ್ತೆ. ಇಲ್ಲಿ ನೋಡಿ, OTP ವೆರಿಫೈಡ್ ಅಂತ ಬರ್ತಾ ಇದೆ. ಬಂದ ನಂತರದಲ್ಲಿ ಕಾರ್ಡ್ ಬ್ಲಾಕ್ ಟೆಂಪರರಿ ಅಂತ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಕಾರ್ಡ್ ಮರಳಿ ಸಿಕ್ತು ಅಂದರೆ ನೀವು ಈ ಬ್ಲಾಕನ್ನು ತೆಗಿಬಹುದು ಅಥವಾ ಅನ್ಬ್ಲಾಕ್ ಕೂಡ ಮಾಡಬಹುದು. ಪರ್ಮನೆಂಟಾಗಿ ಬ್ಲಾಕ್ ಮಾಡಿದರೆ ಅದು ಡೆಡ್ ಆಗುತ್ತೆ ಕಾರ್ಡು, ಮರಳಿ ಅದು ಅನ್ಬ್ಲಾಕ್ ಆಗಲ್ಲ. ಈ ರೀತಿ ನಿಮ್ಮ ಒಂದು SBIನ ಕಾರ್ಡನ್ನು ಟೆಂಪರರಿ ಬ್ಲಾಕ್ ಮಾಡಿ ಇಟ್ಕೋಬಹುದು.